ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಹಾಗೆ 17ನೇ ಕಂತಿನ ಜಮಾ ಆಗೋದ್ರ ಬಗ್ಗೆ ಇವಾಗ ಬದಲಾವಣೆ ಆಗ್ತಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೆಲ್ಲ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಕಳೆದ ಒಂದು 3-4 ದಿನದಿಂದ ಇವಾಗ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇವಾಗ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ ಕೇವಲ 40 ಲಕ್ಷ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಬಿಡುಗಡೆ ಆಗಿದೆ. ಇನ್ನು 60 ಲಕ್ಷ ಮಹಿಳೆಯರಿಗೆ ಬಿಡುಗಡೆ ಆಗಬೇಕು. ಅದನ್ನು ಸಹ ನಾವು ಬಿಡುಗಡೆ ಮಾಡ್ತೀವಿ ಅಂತ 2-3 ದಿವಸ ಹಿಂದೆ ಹೇಳಿದರು. ಆದರೆ ಇವಾಗ ಸರ್ಕಾರ ಇನ್ನೊಂದು ಹೊಸ ಅಪ್ಡೇಟನ್ನು ಕೊಟ್ಟಿದೆ. ಏನಪ್ಪ ಅಂದರೆ 17ನೇ ಕಂತಿನ ಹಣ ಸಹ ನಾವು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ, ಅಂದರೆ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಬಹಳಷ್ಟು ಮಹಿಳೆಯರಿಗೆ ಇನ್ನು 16ನೇ ಕಂತಿನ ಹಣನೇ ಬಂದಿಲ್ಲ. ಅವರೇ ಈ ರೀತಿಯ ಗೊಂದಲ ಮಾಡಿಕೊಂಡು ಜನಗಳಿಗೂ ಸಹ ಈ ಥರ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಇನ್ನೂ ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಆದರೆ ಸಿದ್ದರಾಮಯ್ಯ ಅವರೇ ಇವಾಗ 17ನೇ ಕಂತಿನ ನಾವು ಬಿಟ್ಬಿಟ್ಟಿದ್ದೀವಿ, ಎಲ್ಲರಿಗೂ ಜಮಾ ಆಗ್ತಿದೆ ಅನ್ನೋದರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ 16ನೇ ಕಂತಿನ ಹಣ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ 16ನೇ ಕಂತಿನ ಹಣ ಯಾರಿಗೆ ಜಮಾ ಆಗುತ್ತೋ ಅವರಿಗೆ ಮಾತ್ರ 17ನೇ ಕಂತಿನ ಹಣ ಬರುತ್ತೆ. ಸೊ ಹಾಗಾಗಿ ನಿಮಗೆ 2 ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಮ್ಮ ಒಂದು ಜಿಲ್ಲೆ ಮತ್ತು ಯಾವಾಗ ನಿಮಗೆ ಹಣ ಸಿಕ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ. ಯಾಕಂದರೆ ಭಾಳಷ್ಟು ಕನ್ಫ್ಯೂಷನ್ ನಡೀತಾ ಇದೆ. ತುಂಬ ಜನಕ್ಕೆ ಇನ್ನೂ 16ನೇ ಕಂತಿನ ಹಣನೇ ಇನ್ನೂ ಸರಿಯಾಗಿ ಬಂದಿಲ್ಲ. 17ನೇ ಕಂತಿನ ಬಗ್ಗೆ ಈ ರೀತಿ ಹೊಸ ಅಪ್ಡೇಟನ್ನು ಕೊಟ್ಟಿರೋದ್ರಿಂದ ನಾನು ನಿಮಗೆ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ 2 ಕಂತುಗಳ ಹಣ ಪಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇದರಿಂದಾಗಿ ಒಂದಷ್ಟು ಜನರಿಗೆ ಮಾಹಿತಿ ಕೂಡ ಸಿಗುತ್ತೆ. 17ನೇ ಕಂತಿನ ಹಣ ಸಹ ಬಿಡುಗಡೆ ಆಗ್ತಾ ಇದೆ, ನಮಗೂ ಬರುತ್ತೆ ಅನ್ನೋ ಒಂದು ಅವ್ರಿಗೂ ಸಹ ಭರವಸೆ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇನ್ನು 17ನೇ ಕಂತಿನಲ್ಲಿ ಏನಪ್ಪ ಬದಲಾವಣೆ ಆಗ್ತಿದೆ ಅಂದರೆ ಮೊದಲೆಲ್ಲ ಸರ್ಕಾರ ಏನು ಮಾಡ್ತೈತೆ ಅಂದರೆ ಡೈರೆಕ್ಟಾಗಿ ಆರ್ಥಿಕ ಇಲಾಖೆಯಿಂದ ಮಕ್ಕಳ ಇಲಾಖೆಗೆ ಹಣ ಕಳಿಸ್ತಾಯಿದ್ರು. ಅವರು ಎಲ್ಲ ಪ್ರೋಸೆಸನ್ನು ಮಾಡಿ ಎಲ್ಲ ಮಹಿಳೆಯರ ಖಾತೆಗೆ ಹಣನ ಬಿಡುಗಡೆ ಮಾಡ್ತಾಯಿದ್ರು. ಅದಾದ ಮೇಲೆ ಕಳೆದ ತಿಂಗಳು ಒಂದಷ್ಟು ಬದಲಾವಣೆಯನ್ನು ತರಬೇಕು. ಈ ತಾಲೂಕು ಪಂಚಾಯಿತಿ ಆಫೀಸ್ಗಳಿಗೆ ಹಣವನ್ನು ಕಳಿಸ್ತೀವಿ, ಅಲ್ಲಿಂದ ಮಕ್ಕಳ ಇಲಾಖೆಗೆ ಹೋಗಿ ನಂತರ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದರು. ಆದರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಏನಪ್ಪ ಅಂದರೆ ಡೈರೆಕ್ಟಾಗಿ ಇನ್ಮೇಲೆ ಆರ್ಥಿಕ ಇಲಾಖೆಯಿಂದ ನಮ್ಮ ಇಲಾಖೆಗೆ ಅಂದರೆ ಮಹಿಳಾ ಮಕ್ಕಳ ಇಲಾಖೆಗೆ ಬರುತ್ತೆ. ಹಾಗಾಗಿ ನಾವೇ ಈ ಪ್ರೋಸೆಸನ್ನು ಮಾಡಿ ಎಲ್ಲ ಹಣವನ್ನು ಡೈರೆಕ್ಟಾಗಿ ನಾವು ಮಹಿಳೆಯರ ಖಾತೆಗೆ ಕೊಡ್ತೀವಿ. ಸೊ ಅದರಿಂದಾಗಿ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದಿಲ್ಲ ಇನ್ಮೇಲಿಂದ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಹಣ ತಾಲೂಕು ಪಂಚಾಯಿತಿ ಆಫೀಸ್ಗಳಿಗೆ ಹೋಗೋದಿಲ್ಲ, ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಈ ಒಂದು ಮಹಿಳೆಯರ ಖಾತೆಗಳಿಗೆ ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವಾಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು 17ನೇ ಕಂತಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ. 17ನೇ ಕಂತು ಅಂದರೆ ಇನ್ನು ಮುಂದಿನ ಎಲ್ಲ ಕಂತುಗಳಲ್ಲೂ ಇದೇ ರೀತಿಯಾಗಿ ಬದಲಾವಣೆ ಆಗುತ್ತೆ. ಸೊ ಇದಿಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿಯಾದಂಥ ನಿಮಗೆ ಡೈಲಿ ಅಪ್ಡೇಟ್ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.